3 ತಿಂಗಳಲ್ಲಿ ಬಪ್ಪು ರಿಸಲ್ಟ್ ಒಂದೇ ರಾತ್ರಿಯಲ್ಲಿ ಬರ್ಸಿರಲ್ಲ, ಇದೆಲ್ಲ ಹೆಂಗ್ ಸಾಧ್ಯ? ಗೌಡ್ರೆ, ಪಾರು ಪದೇ ಪದೇ ಈ ರೀತಿ ವಾಮಿಟ್ ಮಾಡ್ಕೊಳ್ತಿರೋದು ನೋಡಿದ್ರೆ ನಂಗೆ ಯಾಕೋ ಡೌಟ್ ಬರ್ತಿದೆ. ನೀವು ಬೆಳಗ್ಗೆಯಿಂದ ವಾಂತಿ ಮಾಡ್ಕೋತಿದ್ರಂತೆ, ನಿಜನಾ? ಇಲ್ಲ, ಭಾಸ್ಕರ ಓಟ್ ತಗೊಳಕ್ಕೆ ವಾಂತಿ ಮಾಡೋದನ್ನ ಕಲಿತಾವ್ನಿ. ಗೌಡ್ರು ನಿನ್ನೆ ಕುಡ್ಕೊಂಡು ಬಂದಿದ್ರಾ? ಹೌದು. ಕುಡ್ಕೊಂಡು ಬಂದು SI ಮತ್ತೆ ಸೂರಿ ಜೊತೆ ಜಗಳ ಮಾಡಿದ್ರಾ? ಆಮೇಲೆ ನೀವು ಬಂದು ಜಗಳ ಬಿಡಿಸಿ ಗೌಡ್ರನ್ನ ರೂಮ್ ಕರ್ಕೊಂಡೋದ್ರಾ? ಹೌದು, ಮುಂದಕ್ಕೆ ಹೇಳಿ. ರೂಮ್ ಕರ್ಕೊಂಡು ಹೋದ್ಮೇಲೆ ಪಾರೋರ್ಗು ವಾಂತಿ ಆಯ್ತಾರದು ಪಿತ್ತಕ್ಕ ಅಥವಾ ಗೌಡ್ರಿಗೆ ಇನ್ನೊಂದು ಪಿಳ್ಳೆ ಪ್ರಾಪ್ತಿ ಆಗೋದಕ್ಕ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಜಾನಿ ಅವ್ರೆ, ಸೌರಿ. ಪಾರೋರೇ, ಅದು ಸೌರಿ ಅಲ್ಲ, ಸಾರಿ. ಹೇಳಿದ್ರೆ ಜಾಡ. ಇನ್ನೂ ಹಿಡಿದಿಲ್ಲ, ಈಗ ಹಿಡಿಬೇಕು ಅಂತ ಬಂದಿದ್ದೀನಿ. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ಸರಿ, ಅದೇನ್ ಕೇಳಿ. ನಿನ್ನೆ ರಾತ್ರಿ ಗೌಡ್ರು ಕುಡ್ಕೊಂಡ್ ಬಂದಿದ್ರ? ಹೌದು. ಕುಡ್ಕೊಂಡು ಬಂದು ಸೂರಿ SI ಜೊತೆ ಜಗಳ ಮಾಡಿದ್ರ? ಹೌದು. ಆಮೇಲೆ ನೀವು ಅಲ್ಲಿಗೆ ಬಂದು ಜಗಳ ಬಿಡಿಸಿ ಗೌಡ್ರನ್ನ ರೂಮ್ ಕರ್ಕೊಂಡು ಹೋದ್ರ? ಹೌದಪ್ಪ, ಹೌದು. ಮುಂದಕ್ಕೆ ಹೇಳಿ. ರೂಮ್ ಒಳಗಡೆ ಹೋದ್ಮೇಲೆ ಕೇಳಬೇಕಾದನ್ನ ಕೇಳಿ ತಿಳ್ಕೋಬೇಕಾದನ್ನ ಇನ್ನೇನು ತಿಳ್ಕೋಬೇಕು ಅನ್ನುವಷ್ಟರಲ್ಲಿ ಹಾಳಾದ ವಾಂತಿ ಬಂದು ಎಲ್ಲ ಹಾಳು ಮಾಡಿಬಿಡುತ್ತಲ್ಲಪ್ಪ. ಜಾನಿ ಅವರೇ, ಕ್ಷಮಿಸ್ಬಿಡಿ. ಪಾಪ, ನೀವು ಆಗ್ಲಿಂದ ಏನೋ ಕೇಳ್ಬೇಕು ಅನ್ಕೊಂಡಿದ್ರಿ, ಆದ್ರೆ ಏನೂ ಗೊತ್ತಿಲ್ಲ. ಆಗ್ಲಿಂದ ವಾಂತಿ ಬತ್ತಾನೆ ಅದೇ. ಇನ್ನೊಂದ್ಸಲ ವಾಂತಿ ಮಾಡ್ಕೊಂಡ್ ಬಂದ್ಬಿಡಿ, ಆಮೇಲೆ ಕೇಳ್ತೀನಿ. ಪರವಾಗಿಲ್ಲ ಬಿಡಿ, ನೀವೇನು ಕೇಳ್ಬೇಕು ಅನ್ಕೊಂಡಿದ್ರು ಅದು ನಂಗೆ ಅರ್ಥ ಆಗದೆ, ನಾನೇ ಹೇಳ್ತೀನಿ. ಸದ್ಯ ಇನ್ನೊಂದ್ಸಲ ಸಿಡಿ ಹಾಕೋದು ತಪ್ಪು. ಹೇಳಿ. ನಮ್ಮ ಬಾವ ರಾತ್ರಿ ಕುಡ್ಕೊಂಬಂದಿದ್ರ? ಹೌದು. ಸೂರಿ SI ಅವ್ರ ಜೊತೆ ಜಗಳ ಆಡಿದ್ರ? ಹೌದು. ಆ ಜಗಳ ಬಿಡಿಸಿ ನಮ್ಮ ಬಾವನ್ ಸಮಾಧಾನ ಮಾಡಿ ಕೋಣೆ ಒಳಗೆ ಕರ್ಕೊಂಡೋದ್ನ. ಅಲ್ಲಿ ತನಕ ನನಗೆ ಗೊತ್ತು, ಮುಂದೆ ಕೇಳ್ರಿ. ಈ ವಾಂತಿ ವಿಷಯ ಗೊತ್ತಾಗ್ಬೇಕು ಅಂದ್ರೆ ಕ್ರಾಂತಿಕಾರಿಯಾಗಿ ಹೋರಾಟ ಮಾಡಬೇಕು. ಗೌಡ್ರೆ, ಜಾನಿ ಅವ್ರೆ, ಜಾನಿ ಅವ್ರೆ, ಪಾಪ ಜಾನಿ ಅವರು ಏನೋ ಕೇಳ್ಬೇಕು ಅನ್ಕೊಂಡ್ ಬಂದ್ರು, ಆದ್ರೆ ಏನು ಕೇಳ್ದಿರ ಹೊಟ್ಟೋಗ್ಬಿಟ್ರು. ಯಾನಿರ್ಬೋದು? ಏನ್ ಜಾನಿ, ಹೆಗ್ನದಿಂದ ಹೆಬ್ಬಾವ್ ತರ ಮುಖ ಮಾಡ್ಕೊಂಡಿದ್ದೀರಾ? ಅದು ನಿಂಗೆ ಹೋಲಿಕೆ ಮಾಡೋದಕ್ಕೆ ಬೇರೆ ಪದನೇ ಸಿಗ್ಲಿಲ್ವೇನಮ್ಮ? ಕನ್ನಡದಲ್ಲಿ ಪದಗಳಿಗೆ ಏನ್ ಬರ ಇಲ್ಲ, ಆದ್ರೆ ನಿಮಗ್ ಸೂಟ್ ಆಗೋ ವರ್ಡ್ ಅದೊಂದೇ. ಬಾಡೋಗಿರೋ ಹೂಗೆ ಬೆಂಕಿ ಇಡೋದನ್ನ ಬಿಟ್ಟು ನೀರ್ ಚಿಮ್ಸೋದನ್ನ ಕಲಿ. ಹಲೋ ಭಾವುಕ ನಟ, ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಗೌಡ್ರು ಮನೆಗೆ ಹೋಗಿದ್ದೆ, ಪಾರೋರು ವಾಂತಿ ಮಾಡ್ಕೋತಿದಾರಂತೆ. ಪಾರು ವಾಂತಿ ಮಾಡ್ಕೊಂಡ್ರೆ ಪಾರು ಬೇಜಾರ್ ಮಾಡ್ಕೋಬೇಕು, ನೀವ್ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ? ಅದು ಮದ್ವೆ ಆಗದೆ ಇರೋ ಹುಡುಗಿ ಈ ರೀತಿ ವಾಂತಿ ಮಾಡ್ಕೊಂಡ್ರೆ ಜನ ಮಾತಾಡ್ಕೊಳ್ಳೋದನ್ನ ಕೇಳಿ ಬೇಜಾರಾಗಲ್ವಾ? ನಾನು ಆ ಟ್ರ್ಯಾಕಲ್ಲಿ ಯೋಚನೆ ಮಾಡಿದೆ, ಬಟ್ ಯಾವುದು ಕನ್ಫರ್ಮ್ ಆಗ್ತಿಲ್ಲ. ಮಧು, ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಏನಾಯ್ತು? ಇವತ್ತು ಸಂಡೇ ಅಲ್ವಾ ಜಾನಿ, ಯಾರು ಸಿಗ್ಲಿಲ್ಲ. ಬೇರೆ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತು. ಬೇರೆ ಡಾಕ್ಟರ್ ಅಂದ್ರೆ ದನಗಳ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತಾ? ಮಧು, ದನ ಎಮ್ಮೆ ಡಾಕ್ಟರ್ ಹತ್ರಕ್ಕೆ ಹೋಗೋದಕ್ಕೆ ಪಾರೋರೇನ್ ಪ್ರಾಣಿ ಅನ್ಕೊಂಡ್ಯಾ? ನಾನ್ ಅನ್ಕೊಂಡಿಲ್ಲ, ನೀವ್ ಅನ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದೀನಿ. ನಾನ್ ಯಾವಾಗ ಪಾರೋರ್ನ ಪ್ರಾಣಿ ಅನ್ಕೊಂಡೆ? ಮತ್ತಿನ್ನೇನ್ ಜಾನಿ, ಈ ಹಳ್ಳಿಲಿ ಯಾವ ಡಾಕ್ಟರ್ ಸಿಗ್ತಾರೆ? ಇರೋದೇ ನಾಟಿ ವೈದ್ಯರು. ಅವರು ಯಾವ್ದೋ ಪ್ರೆಗ್ನೆನ್ಸಿ ಕೇಸ್ ಅಟೆಂಡ್ ಮಾಡ್ಬೇಕು ಅಂತ ಬೇರೆ ಊರಿಗೆ ಹೋಗಿದ್ದಾರೆ. ಹೋಗ್ಲಿ ಬಿಡು ಮಧು, ಅಟ್ಲೀಸ್ಟ್ ನಾಳೆನಾದ್ರೂ ಕರ್ಕೊಂಡು ಹೋಗಿ ಸರಿಯಾಗಿ ಚೆಕ್ ಮಾಡಿಸು. ಸರಿ, ಕರ್ಕೊಂಡು ಹೋಗಿ ಬರ್ತೀನಿ. ಗೌಡ್ರು ರಾತ್ರಿ ಕುಡ್ಕೊಂಡ್ ಬಂದಿದ್ದೆ ಇಷ್ಟಕ್ಕೆಲ್ಲ ಕಾರಣ. ಅವ್ರು ಅಷ್ಟೊಂದು ಕುಡಿಯೋವರೆಗೂ ನೀವು ಅವ್ರ ಜೊತೆಗೆ ಇದ್ರಾ? ಮಧು, ಏನ್ ಮಾತಾಡ್ತಿದ್ಯಾ? ನಿನ್ನೆ ರಾತ್ರಿ ನಾನು ಮನೇಲೇ ಇದ್ದೆ ತಾನೆ. ನಾನೇನಾದ್ರೂ ಅವ್ರ ಜೊತೆಲಿದ್ದಾಗ ಅವ್ರು ಅಷ್ಟೊಂದು ಕುಡ್ದಿದ್ರೆ ಒಂಟಿ ಹಣ್ಣಿರೋ ಮನೆಗೆ ಹೋಗಕ್ ಬಿಡ್ತಿದ್ದ? ಮತ್ತಿನ್ನೇನ್ ಮಾಡ್ತಿದ್ರು? ಯಾವ್ದಾದ್ರು ಮೋರಿಗೆ ತಳ್ಳು ಬರ್ತಿದ್ದೆ. ಬೇರೆನ ಹಳ್ಳಕ್ ತಳ್ಳೋ ಕೆಲ್ಸನ ತುಂಬಾ ಚೆನ್ನಾಗೆ ಮಾಡ್ತೀರಾ. ನಿನ್ಗೆ ಗೊತ್ತಿಲ್ಲ ಮಧು, ಅಂತ ಕುಡ್ಕೋರ್ಗೆ ಹಾಗೆ ಮಾಡ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಟೈಮ್ ನೀವ್ ಕುಡ್ಕೊಂಡ್ ಬರ್ತೀರಲ್ಲ, ಆಗ ನಿನ್ನು ಯಾವ್ದಾದ್ರು ಮೋರಿಗೆ ತಳ್ಬಿಡ್ತೀನಿ. ನೀನ್ ಹಾಗೆ ಮಾಡೋದಕ್ಕೆ ನಾನು ಯಾವತ್ತೂ ಲಿಮಿಟ್ ಮೀರ್ ಕುಡ್ದಿಲ್ಲ, ಮುಂದೆ ಕುಡಿಯೋದು ಇಲ್ಲ. ಸರಿ, ಕಟ್ಟೆ ಮೇಲೆ ಕೂತಿರ್ತೀನಿ, ಕಾಫಿ ಮಾಡ್ಕೊಂಡ್ ಬನ್ನಿ. ಮಧು, ಪಾರೋರು ವಾಂತಿ ಮಾಡ್ಕೋತಿದ್ರಲ್ಲ, ನಿನ್ಗೇನ್ ಅನ್ಸುತ್ತೆ? ನಂಗೆ ಅವಳಲ್ಲಿ ಪ್ರೆಗ್ನೆನ್ಸಿ ಮುನ್ಸೂಚನೆಗಳು ಕಾಣಿಸ್ತಿದೆ. ಆದ್ರೆ
ಪಾರವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ್ಯಾ? ಜಾನಿ ಚೆಕಪ್ ಮಾಡಿಸಿ ನಾವೇನು ಹೇಳಕ್ ಆಗಲ್ಲ. ಬಟ್ ನಾನ್ ಕೇಳಿರೋ ಪ್ರಕಾರ 50% ಅವ್ಳು ಪ್ರೆಗ್ನೆಂಟ್ ಇರ್ಬೋದು ಅಂತ ಗೆಸ್ ಮಾಡ್ತಿದ್ದೀನಿ ಅಷ್ಟೇ. ಗೌಡ್ರೆ, ಮಾಡೋಕೇನು ಕೆಲಸ ಇಲ್ಲ ಅಂತ ಅಕ್ಕನ್ ಪ್ರೆಗ್ನೆಂಟ್ ಮಾಡಿ ಊರಿಗೆ ಕಳಿಸಿದ್ದಾಯ್ತು, ಈಗ ತಂಗಿಗೂ ಸ್ಕೆಚ್ ಹಾಕ್ಬಿಟ್ರಾ? ನಾನ್ ನಿಮ್ನ ಸುಮ್ಮನೆ ಬಿಡಲ್ಲ ರೀ. ಗೌಡ್ರೆ 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 ಬನ್ರಿ ಈಚೆಗೆ, ಬನ್ರಿ. ಅನೇಪ್ನವ್ರಿ ಇದೇ ಗಂಟ್ಲು ಎರ್ದೋಗೋತಾರ ಕಿರ್ಚ್ಕೊತಾ ಇದ್ದಾರಿ. ಮಧುರ ಅವ್ರಿಗೇನು ಆಯ್ತಾ? ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಾರ ಮಳ್ಳಂತರ ನಾಟಕ ಆಡ್ತೀರನ್ರಿ. ಅಯ್ಯೋದ, ನಿನ್ನೆ ರಾತ್ರಿ ಇವ್ರು ಕುಡ್ದಿದ್ರು ಅಂತ ಇವ್ರನ್ನ ನೀವು ರೂಮಿಗೆ ಕರ್ಕೊಂಡೋದ್ರಿ ತಾನೇ? ಅನೇಪ್ನವ್ರಿ ನನ್ನ ಅದೇ ನನ್ನ ಕ್ವಾಣಕ್ಕೆ ಕರ್ಕೊಂಡು ಹೋದ್ರೆ ನೀವ್ ಯಾಕೆ ಪಟ್ಟಿ ಹುರ್ಕೊತಾ ಇದ್ದಾರಿ? ಬಾವ ಕುಡ್ದು ಬಿಟ್ಟಿದ್ದಾರೆ, ಎಲ್ಲಾದ್ರೂ ಬಿದ್ದು ಬಿಡ್ತಾರೆ ಅಂತ ರೂಮಿಗೆ ಕರ್ಕೊಂಡು ಹೋದ್ರೆ ಮಾಡಬಾರ್ದು ಕೆಲಸ ಮಾಡಿದೀರಾ, ಅದಕ್ಕೆ ಅವ್ರು ವಾಂತಿ ಮಾಡ್ಕೊತಿರೋದು. ಅದೆಲ್ಲ ನಮ್ ಸಂಸಾರದ ಗುಟ್ಟು ಅದನ್ನ ಕಟ್ಕೊಂಡು ನಿಮ್ಗೇನಾ? ನನಗೇನು ಆಗ್ಬೇಕಾದಿಲ್ಲ, ಆಗಿರೋದೆಲ್ಲ ನಿಮ್ಗೆ. ಅನೇಪ್ನವ್ರಿ ಅದ್ ಯಾನಾಗಿತ್ತು ಅಂತ ಹೊಸ ಬುಡ್ಚವಳಿ ಹೇಳಕ್ಕೇನ್ರಿ ಉಳಿದಿದೆ, ಮದುಕ್ಕಿಂತ ಮೊದ್ಲು ಇವ್ರು ತಾಯಿ ಆಗ್ಬಿಟ್ಟಿದಾರ. ಜಾನಿ ಅವರೇ, ನಮ್ ಬಾವನ್ ಕುಸ್ಕೆ ನನ್ ತಾಯಿ ಆಯ್ತವನಿ. ಕೂಸಿಟ್ಟಿದ್ಮೇಕೆ ನಾವಿಬ್ರು ಮದ್ವೆನೂ ಆಯ್ತೀವಿ. ನಾನೇನಾದ್ರೂ ಕೋಪದಲ್ಲಿ ಅಲ್ಲಿಗೆ ಹೋಗಿ ಗೌಡ್ರ ಮೇಲೆ ಕೈ ಮಾಡಿದ್ರೆ ನನ್ನ ಕನಸು ನನ್ಸಾಗ್ಬಿಡ್ಬೋದು. ಈಗ ಏನ್ ಮಾಡ್ಲಿ? ಪಾರು ಅವ್ರನ್ನ ಮಧುರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ರಿಪೋರ್ಟ್ ತರೋವರೆಗೂ ಏನೂ ಮಾತಾಡದೆ ಸುಮ್ಮನಿರೋದೇ ಒಳ್ಳೇದು. ಸೂರ್ಯ ಅವರೇ, ಇಷ್ಟೊತ್ತಾದ್ರೂ ನಮ್ ಬಾವ ಅಟ್ಟಿಗೆ ಬಂದಿಲ್ಲ. ನಿಮ್ಮ ಹತ್ರ ಎಲ್ಲಾದ್ರೂ ಹೋಯ್ತೀನಿ ಅಂತ ಹೇಳಿದ್ರಾ? ಏನು ಹೇಳಲಿಲ್ಲ ಪರವ್ರೆ, ಅವ್ರು ಬೆಳಗ್ಗೆಯಿಂದ ಯಾಕೋ ಒಂಥರ ಇದ್ರು. ನಂಗೂ ಹಂಗೆ ಅನ್ಸ್ತು. ಒತ್ತಾರಿಂದ ಏನೋ ಯೋಚನೆ ಮಾಡ್ತಾನೆ ಇದ್ರು. ಈಗ ನೋಡಿದ್ರೆ ಇನ್ನೂ ಅಟ್ಟಿಗೆ ಬಂದಿಲ್ಲ. ಬನ್ನಿ ಹೋಗಿ ಹುಡ್ಕೊಂಡ್ ಬರುಮಾ? ಮಾರೋವ್ರೆ ಅವ್ರು ಎಲ್ಲಿ ಹೋಯ್ರಂದಳಿ ಗೊತ್ತಿಲ್ದೆ ಎಲ್ಲಂದಳಿ ಹುಡ್ಕೋದು ಮರ್ರ. ಹಂಗನ್ಬಿಟ್ಟು ಸುಮ್ನೆ ಇರಕ್ಕಂತ ಬನ್ನಿ ಎಲ್ಲ ಕಡೆ ಹುಡ್ಕುಮಾ. ಅಡ್ಡಿಲ್ಲ, ಸ್ವಲ್ಪ ಹೊತ್ತು ವೇಟ್ ಮಾಡುವ. ಆದ್ರೂ ಬರ್ಲಿಲ್ಲ ಅಂದ್ರೆ ಹುಡ್ಕುವ. ಸರಿ, ಹಾಗಾದ್ರೆ ನೀವು ವೇಟ್ ಮಾಡಿ, ನಾನು ಮಲಗಿರ್ತೀನಿ, ಹೋಗುವ ಕರೀರಿ ಬರ್ತೀನಿ. ಯಾರಿಗ ಬೇಕು ಈ ಲೋಕ? ಯಾಕೆ ದಿನ ಅಟ್ಟಿ ಕುಡ್ಕೊಂಡ್ ಬಂದ್ರಿ? ನಾನು ಬಚ್ಚಲ್ ಹುಡುಕ್ರಿ, ನನಗೆ ಸೆಟ್ ಆಗ ಅಂತ ಬಚ್ಚಲ್ ಸಿಕ್ನಿಲ್ಲ, ಅದಕ್ಕೆ ಅಟ್ಟಿ ಬಂದ್ಬಿಟ್ಟಿ. ಗೌಡ್ರೆ ದಿನ ಈ ನಮ್ನಿ ಕುಡ್ಕೊಂಡ್ ಬಂದ್ರೆ ಜನ ಎಂತ ಅಂದಲೆ ಅನ್ಕಣ್ಕ ಗುಬಾಲ್ಡ್ ಕುಡ್ಕರ್ನ ಕುಡ್ಕ ಅಂದೆ ಸಟ್ಕನಕದ್ದ. ಯಾವನೇ ನಿಂಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲಸ ಕೊಟ್ಟವ? ನಿಮ್ಗೆ ಯಾಕೋ ಜಾಸ್ತಿ ಆಯ್ತು. ನೀವ್ ಇನ್ನೊಂದ್ ಕಿತ್ತ ಕುಡ್ಕೊಂಡ್ ಬಂದ್ರೆ ನಕ್ಕೊಂಗ ಅತ್ತೆ ಫೋನ್ ಮಾಡ್ಬೇಕಾಯ್ತದೆ. ದಂಡಿಗೆ ಎದ್ರನಿಲ್ಲ, ದಾಳಿಗೆ ಎದ್ರನಿಲ್ಲ. ನಿಮ್ಮ ಅಕ್ಕನಿಗೂ ನಮ್ಮ ಅವನಿಗೂ ಎದ್ರಕೊಂಬಿಟ್ಟನ. ಮುಟ್ನಿಲ್ಲ, ಮುರಿನಿಲ್ಲ, ತೋಡ್ನಿಲ್ಲ, ಬಳೆನಿಲ್ಲ. ಆದ್ರೂ ಸಸಿ ನೆಟ್ಟವ್ರು ಯಾರು ಅನ್ನೋದು ನಮ್ಮ ಯಕ್ಷ ಪ್ರಶ್ನೆ. ಕರ್ಸೋ ಅವ್ರನ್ನ, ಅವ್ರ ತಾವು ಇದೇ ಮಾತು ಕೇಳ್ತೀನಿ. ಗೌಡ್ರೆ, ಏನ್ ನಿಮ್ ಪ್ರಾಬ್ಲಮ್? ಸ್ವಲ್ಪ ಬಿಡಿಸಿ ಹೇಳಿ. ನಾನು ಅವತ್ತು ಕುಡ್ಕೊಂಬನ್ನ. ಹೌದು. ನಿಮ್ ಜೊತೆ ಜಗಳ ಮಾಡ್ತಿದ್ನ. ಹೌದು. ಆಗ ಇವ್ ಬಂದ್ಲಾ. ಹೌದು. ಜಗಳ ಬಿಡಿಸ್ಕೊಂಡು ಸಮಾಧಾನ ಮಾಡ್ಕೊಂಡು ಕ್ವಾಣಕ್ ಕರ್ಕೊಂಡು ಹೋದ್ಲಾ. ಹೌದು. ಆಮೇಲೆ ನೋಡಿದ್ರೇನಪ್ಪ, ನಾನು ಯಾಕೆ ಕುಡ್ಕೊಂಬಂತಿದ್ದೆ ಅಂತ ಗೊತ್ತಾಯ್ತಾ? ಗೌಡ್ರೆ, ಪಾರು ಅವ್ರು ವಾಂತಿ ಮಾಡ್ಕೊಂಡ್ರೆ ನೀವೆಂತಕ್ ಮರ್ರ ಅಷ್ಟು ಸೀರಿಯಸ್ ಆತ್ರಿ? ಸುಂದ್ರಿ ಮೇಡಮ್ ನಾಳೆಗೆ ಇನ್ನೊಂದ್ಸಲ ಚೆಕಪ್ ಮಾಡಿಸ್ತೆ ಅಂತೇಳಿ ಹೇಳಿರಲ್ಲ, ಬಿಟ್ಟಾಕಿ. ಆದ್ರೂ ಯಾಕೋ ಮನಸ್ಸು ತಡಿತಾ ಇಲ್ಲ ಇನ್ಸ್ಪೆಕ್ಟ್ರೆ. ಪುಟ್ಮಲ್ಲಿ ಒಂದ್ಸತ ಫೋನ್ ಮಾಡಿ ವಿಷಯ ತಿಳಿಸ್ಬಿಡ್ಲ್ಯಾ? ಪುಟ್ಮಲ್ಲಿ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರ ಫೋನಲ್ಲಿ ಏನು ಹೇಳಲ್ಲ, ಮತ್ತೆ ಇಲ್ಲಿಗೆ ಬಂದು ಬ್ಯಾನ್ಸ್ ಬಿಡ್ತಾರೆ. ಬಾರು ಬಾ ಹಚ್ಗೆ. ಬಾವು, ಪದೇ ಪದೇ ವಾಂತಿ ಆಯ್ತಿರೋದ್ರಿಂದ ನಂಗೆ ಸಾನೆ ಭಯ ಆಯ್ತಾ ಇದೆ. ನೀವು ವಾಂತಿ ಮಾಡ್ಕೊಳ್ಳೋದು ನೋಡಿದ್ರೆ ನನಗೆ ಕುಡಿದಿರೋದೆಲ್ಲ ಇಳಿದೋಯ್ತದೆ. ಅಂಥದ್ರಲ್ಲಿ ನಿಂಗೆ ಭಯ ಆಗ್ತದ. ಆದರೂ ಒಂದು ಮಾತು ಕೇಳ್ತೀನಿ, ಯಾಕೆ ಭಯ ಆಯ್ತು? ವಾಂತಿ ಮಾಡ್ಕೊಂಡು ಗಟ್ಟದಲ್ಲಿ ನೀರಂಶ ಕಡಿಮೆ ಆಗಿ ಕೊನೆಯಲ್ಲಿ ಬಾಯಿಗೆ ನೀರ್ ಬುಡ್ಸ್ಕೊಳಂಗ ಆಗೋಯ್ತದೇನೋ ಅಂತ. ಬಾವು, ಅಕ್ಕಂಗ್ ಒಂದ್ಕಿತ ಫೋನ್ ಮಾಡಿ ಕೇಳಲ್ಲ? ಏನ? ಶ್ರೀಮಂತಕ್ಕೆ ಹೋಗಿನ ಮುಂಚೆ ನಿಂಗೂ ಹಿಂಗೆ ಆಯ್ತಿತ್ತಾ ಅಂತ. ಅಂದ್ರೆ ನಿನ್ನ ಮಾತನಾಡ್ತಾ ನೆನ್ನೆ ನೀವ್ ಹಿಂಗೆ ಕುಡ್ಕೊಂಡ್ ಬಂದಿದ್ರ, ಜಗಳ ತಡ್ದು ನಿಮಗ್ ಸಮಾಧಾನ ಮಾಡಿ ಕೊನೆ ಒಳಗ್ ಕರ್ಕೊಂಡ್ ಹೋದ್ನ. ಪಾರವ್ರೆ, ಅಲ್ಲಿವರೆಗೆ ಎಂತ ಆಯ್ತಂದಳಿ ನಮಗೆ ಸಮಾಗ ಓದಿತ್ತು. ಮುಂದೆ ಎಂತ ಆಯ್ತು ಅಂದಳಿ ಹೇಳಿ. ಆಮೇಲೆ ಇನ್ನು ನನ್ನ ಕಣ್ಣಲ್ಲಿ ಎಂತೆಂತ ಕಾಣ್ಕೋ ಮರೆಯ. ಇನ್ಸ್ಪೆಕ್ಟ್ರೆ, ಇವ್ರ ರಹಸ್ಯವಾದ ವಿಚಾರ ನಮಗ್ ಬೇಕಾ?
ಕುಡ್ಕೊಂಬಂದ್ರೆ ಮನ್ಸು ನೆಮ್ಮದಿ ಸಿಗಲ್ಲಪ್ಪ. ಪಾರು ಪಾರು ಬಾಚ್ಗ ಏನ್ ಬಾವು ನೀನು ಯಾಕೆ ವಾಂತಿ ಮಾಡ್ತೀಯ ಅನ್ನೋ ವಿಷಯ ಇವತ್ತು ನಮಗೆ ಗೊತ್ತಾಗಲೇಬೇಕು. ಅದ್ ನಂಗೂ ಗೊತ್ತಿಲ್ಲ, ಆದ್ರೆ ಸಾನು ಸುಸ್ತಾಯ್ತದೆ. ನಿನಗೆ ಸುಸ್ತಾಯ್ತದೆ, ನಮಗೆ ಆಗ್ಬಾರ್ದೆಲ್ಲ ಆಯ್ತಾ ಇದೆ. ಹೌದಾ? ಹಂಗಾರೆ ಬನ್ನಿ ಕರ್ಕೊಂಡೋಗಿ ವಾಣೆ ಮಲಗಿಸ್ತೀನಿ. ಈಗ ತಾನ ಸುಸ್ತಾಯ್ತದೆ ಅಂದ್ಬಿಟ್ಟು ಹೆಂಗ್ ಮನಗ್ಸಿಯವ? ಬಿದ್ರೆ ಇಬ್ರು ಒಟ್ಟಿಗೆ ಬೀಳವು, ಬನ್ನಿ. ಆಗಲ್ಲ ಆಗಲ್ಲ ಆಗಲ್ಲ, ನಮ್ಮ ಕೈಲಿ ಆಗಲ್ಲ. ನಾನು ಅವತ್ತೇ ಇವಳಿಗೆ ಕೈಲಿ ಆಗಲ್ಲ ಅನ್ಮೇಕೆ 7 ಮಾತು ಕೇಳ್ಬೇಕು ಅಂತ ಸುಮ್ಮನೆ ಬನ್ನಿ. ಅವ ಬರಲ್ಲ. ಏಕೆ ಕಬುಲ ಗೌಡ್ರ ದಿನ ಕುಡ್ಕೋಬೇಕು, ಪಾರೋರವ್ರನ್ನ ರೂಮಿಗೆ ಕರ್ಕೊಂಡು ಹೋಗ್ಬೇಕು, ಎಂಥದೋ ಒಂದು ಸಂಬಂಧ ಇತ್ತಂದಳಿ ಅನ್ಸೋದಿಲ್ಲ. ಸಂಬಂಧ ಇರೋದಕ್ಕೆ ಪಾರವ್ರು ವಾಂತಿ ಮಾಡ್ಕೊತಾ ಇರೋದು. ಶ್ರೀರಾಮಚಂದ್ರ ಗೌಡ್ರೆ ಬರಬೇಕು ಊರು ಗೌಡ್ರು. ಏನಿದು ಓತಾರೆ ಶಿಷ್ಯನ್ ಕರ್ಕೊಂಡು ನಮ್ಮ ಟೀಚರ್ಗೆ ಬಂದ್ಬಿಟ್ಟಿದ್ದೀರಾ? ಏನು ವಿಶೇಷ? ಯಾಕೆ ಶಿವ ಬರ್ಬಾರ್ದಾಗಿತ್ತ? ಛೇ ನಾವೆಲ್ಲ ಹಂಗೆ ಹೇಳೋದು ಶಿವ. ಊರ್ ಗೌಡ್ರಾದ್ರೂ ಅಟ್ಟಟ್ಟಿ ಬಾಗಲ್ ಸುತ್ತದ ನಿಮ್ಮ ಚಾಳಿ ಅಲ್ವೇ? ಏನೋ ಅಂದಂಗಾಯ್ತು. ಅಂದಿಲ್ಲ ಅನ್ಕೊಂಡ್ವಿ. ಅಲ್ಲ, ಯಾವತ್ತು ನಮ್ಮ ಟೀಚರ್ಗೆ ಬರ್ದಿದ್ದವರು ಇವತ್ತು ಬಂದಿರಲ್ಲ, ಏನ್ ವಿಶೇಷ ಅಂದಿ? ಅದು ಪ್ರತಿ ವರ್ಷ ನಾವು ಬೆಳೆದಿರೋ ಬೆಳೆನೆಲ್ಲ ಗುಡ್ಡೆ ಹಾಕಿ ಸುಗ್ಗಿ ಪೂಜೆ ಅಂತ ಮಾಡ್ತೀವಿ, ಅದಕ್ಕೆ ಕರೆದ್ಬಿಟ್ಟು ಹೋಗಮ್ಮ ಅಂತ ಬಂದೆ. ಬರ್ಬೇಕಾದ್ರೆ ಬರೀ ಗೈಲಿ ಬನ್ನಿ, ಸುಗ್ಗಿ ಪೂಜೆ ಅಂತ ಕೈ ಚೀಲ ಗೀಚಲ ತಗೊಂಡು ಬಂದಿರ. ಏ ಮಾದ, ನನ್ನೇನ್ ಅಭ್ಯಪಾರಿ ಅನ್ಕೊಂಡ್ಬಿಟ್ಟೇನ್ಲ? ಆ ತರ ಪರಿಸ್ಥಿತಿ ಬಂದ್ರೆ ಚಡ್ಡಿಗೆ ಗುಂಡಿ ಹಾಕೊಟ್ಬಿಟ್ಟು 2-3 ರೂಪಾಯಿ ಎಕ್ಸ್ಟ್ರಾ ತಕತೀನಿ. ಇಂಥ ಕೆಲಸ ಮಾಡಲ್ಲ. ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ? 3 ರೂಪಾಯಿ ಹೆಚ್ಚಿಗೆ ಕೊಟ್ರೆ ಗುಂಡಿ ಹಾಕೊಡ್ತೀರಾ, ಅದೇ 3 ರೂಪಾಯಿ ಕಡಿಮೆ ಕೊಟ್ರೆ ನಿಮ್ ಲಾರಿನ ಬಿಚ್ಕೊಟ್ಬಿಡ್ತೀರಾ. ಏ ಮಾದ, ಮಾತು ಜಾಸ್ತಿ ಆಯ್ತದೆ, ಪರಿಸ್ಥಿತಿ ನೆಟ್ಟಿರಲ್ಲ. ಗೌಡ್ರೆ ನೀವೇನು ಟೆನ್ಷನ್ ತಗೋಬೇಡಿ, ನನ್ನ ಶಿಷ್ಯ ನನ್ನ ಕಾಲ ಹೇಳಿತಾನೆ ನಿಮಗ್ ಬಿಡ್ತಾನ. ರೇ ಮಾದ, ನೀ ಸುಮ್ಮನೆ ನಿಂತ್ಕೊಳ್ಳೋದಕ್ಕೆ ಏನ್ಲ ತಗೊಂಡೆ? 10 ಎಕರೆ ಹೊಲ. ಬಂದ್ಬಿಡು, ನಾನು ಇಡೀ ಆಸ್ತಿ ಬರ್ಕೊಟ್ಬಿಡ್ತೀನಿ. ನನ್ಗಷ್ಟು ದುರಾಸೆ ಇಲ್ಲ ಬಿಡಿ. ಏನು ಅಂದಂಗಾಯ್ತು? ಅನ್ಲಿಲ್ಲ ಅನ್ಕೊಂಡೆ. ಪೂಜೆಗೆ ಚಡ್ಡಿ ಮನೆ ತಗೋಬೇಕಂತಿದ್ರಲ್ಲ ಗೌಡ್ರೆ? ಓ, ಸರಿಯಾದ ಟೈಮಿಗೆ ಜ್ಞಾಪಿಸ್ಬೇಕಲ್ಲ ಗೌಡ್ರೆ. ಪ್ರತಿ ವರ್ಷ ಆಳು ಕಾಳುಗಳಿಗೆ ಸುಗ್ಗಿ ಪೂಜೆ ಟೈಮಲ್ಲಿ ಚಡ್ಡಿ ಬನಿಯನ್ನ ಕೊಟ್ಟು ಅಭ್ಯಾಸ ಮಾಡ್ಬಿಟ್ಟಿದ್ದೀನಿ. ಪ್ರತಿ ವರ್ಷ ಪ್ಯಾಟಾಗಿ ಹೋಗಿ ತಗೋತಾ ಇದ್ದೆ. ಈ ವರ್ಷ ನೀವೇ ಬಂದಿದ್ರಲ್ಲ, ನಿಮ್ ತಕ್ಕೆ ತಗೊಳಮ್ಮ ಅಂತ 20 ಜೊತೆ ಬೇಕಾಗಿತ್ತು. ಶ್ರೀರಾಮಚಂದ್ರ ಗೌಡ್ರನ್ನೇ ಬಿಟ್ಟ ಅವರು ಗೌಡ್ರೆ ಅಲ್ವಾ, ಅದಕ್ಕೆ ಬುಟ್ಟಿ. ಅಂತೂ ಸುಗ್ಗಿಗೆ ಒಳ್ಳೆ ಕ್ರ್ಯಾಕ್ ಪೋಟ್ ಹೊಡೆದ್ರಿ ಅನ್ನಿ. ಅದು ಕ್ರಾಕ್ ಪಟ್ಟಲ್ಲ, ಜಾಕ್ ಪಟ್ಟು. ಹಿಡಿದ್ರಿ ಜಾಡ. ಹೂಕನೆ ಅವಳು ಪಾರು, ಇವತ್ತು ಈ ಊರಿಗೆ ಬಂದಕ್ಕೆ ಸಾರ್ಥಕ ಆಯ್ತು. ಗೌಡ್ರೆ, ನಿಮ್ಗೆ ಯಾವತ್ತು ಬೇಕು ಅಂತ ಹೇಳಿ ನಾನೇ ನಿಮ್ಮ ಮಟ್ಟಿ ಬಾಗಿಲಿಗೆ ತಂದು ಕೊಟ್ಬಿಡ್ತೀನಿ. ಅಯ್ಯೋ, ನೀವು ತೊಂದರೆ ತಗೋಬೇಡಿ. ನಾಳೆ ಮಾದನ ಹತ್ರ ದುಡ್ಡು ಕೊಟ್ಟು ಕಳಿಸ್ತೀನಿ, ಅವನು ಕೊಟ್ಟು ಕಳಿಸಿ. ಪಾರು ಅವರೇ, ಸುಗ್ಗಿ ಪೂಜೆಗೆ ಬರೋದು ಮರಿಬೇಡಿ. ಯಜಮಾನ ಎಲ್ಲೋ ನಾನಲ್ಲೇ. ಅಂದ್ರೆ ನಮ್ ಬಾವನ್ ಕರ್ದಿದ್ದೀರಲ್ಲ, ಅವ್ರ ಹಿಂದೆ ನಾನು ಬರ್ತೀನಿ ಅಂದಿ. ಸಂತೋಷ ಸಂತೋಷ. ಆರೋಗ್ಯ ಎಲ್ಲ ಪಸಂದಾಗದೆ ತಾನೆ? ಅದು ನೋಡ್ರೆ, ಪಾರು ಯಾಕೆ ಹಂಗ ವಾಂತಿ ಮಾಡ್ಕೊಂಡು ಓಡೋದ್ರು? ಅದೇನೋ ಗೊತ್ತಿಲ್ಲ ಗೌಡ್ರೆ, ನೆನ್ನೆಯಿಂದ ಶಾನೆ ವಾಂತಿ ಮಾಡ್ಕತಾವಳೆ. ಕಾರಣ ಇಲ್ಲದೆ ಸುಮ್ನೆ ಯಾಕೆ ವಾಂತಿ ಮಾಡ್ಕೊಂಡಾರು? ಅಂಥದ್ದೇನು ಕಾರಣ ಇಲ್ಲ ಮಾದ, ಅದೊಂದು ದೊಡ್ಡ ಕತೆ. ಮೊನ್ನೆ ಯಾವುದೋ ಟೆನ್ಷನ್ಲಿ 2 ಪೆಗ್ ಜಾಸ್ತಿ ಕುಡ್ಕೊಂಬಂದ್ಬಿಟ್ಟಿದ್ನಾ. ನಮ್ಮೂರಲ್ಲಿ ಪೆಗ್ಗಲ್ ಮಾರಲ್ಲ, ಬಾಟ್ಲಲ್ಲಿ ಮಾರೋದು. ಅದು 2 ಬಾಟ್ಲೆ ಜಾಸ್ತಿ ಆಗ್ಬಿಡ್ತು. ಮೈ ಮೇಲೆ ಜ್ಞಾನವೇ ಇರ್ಲಿಲ್ಲ. ಅಕ್ಕ ಬುಲ ಇನ್ಸ್ಪೆಕ್ಟರ್ ಜೊತೆಗೆ ಜಗಳ ಮಾಡ್ತಿದ್ನಾ. ಆಮೇಲೆ ಪಾರು ಬಂದು ಜಗಳ ಬಿಡ್ಸದ್ಲ. ಆಮೇಲೆ ಸಮಾಧಾನ ಮಾಡಕ ಕ್ವಾಣಕ್ಕೆ ಕರ್ಕೊಂಡು ಹೋದ್ಲ. ಅಯ್ಯೋ, ಆಮೇಲೆ ಅಷ್ಟೇ ಒತ್ತರಕ್ಕೆ ನೋಡ್ರೆ ವಾಂತಿ ಮಾಡ್ಕೊಳಕ್ ಶುರು ಮಾಡ್ಬಿಟ್ಟಿದ್ಲು. ಹಂಗಾರೆ ಕೋಣೆ ಇಲ್ಲೇನೋ ಹೆಚ್ಚು ಕಡಿಮೆ ಆಗದೆ ಅಂತ ಏನು ಹೆಚ್ಚು ಕಮ್ಮಿ ನಡೆದಿಲ್ಲ. ಸುಮ್ಮನೆ ಏನನ್ನ ಮಾತಾಡಬೇಡ. ಈ ಹೆಚ್ಚು ಕಮ್ಮಿ ನಡೆದಿಲ್ಲ ಅಂದ್ರೆ ವಾಂತಿ ಹೆಂಗಾಗುತ್ತೆ? ಗೌಡ್ರೆ, ಬೆಲ್ಲ ನೀರು ತಗೊಳ್ಳಿ. ಅಲ್ಲಮ್ಮ ಪಾರು, ಈ ಚೊರಿಯಿಂದ ವಾಂತಿ ಮಾಡ್ಕೊಂಡು ಹೋದೆ, ಈ ಚೊರಿಯಿಂದ ಬೆಲ್ಲ ನೀರು ತಗೋಬರ್ತಿದ್ಯಾ? ಅಟ್ಟಿಗೆ ಬಂದವ್ರಿಗೆ ಬೆಲ್ಲ ನೀರು ಕೊಡೋ ಸಂಪ್ರದಾಯ ಅಲ್ವೇ? ಬರೀ ಸಂಪ್ರದಾಯನೋ ಅಥವಾ ಕಾರಣ ಬೇರೆ ಏನಾದ್ರು ಇದೆಯಾ? ಗೌಡ್ರೆ, ಪಾರು ಪದೇ ವಾಂತಿ ಮಾಡೋದು ನೋಡಿದ್ರೆ ಇದು ಅದೇನೆ ಕಣ್ರಿ. ಅದೇ ಅಂದ್ರೆ ಅದೇ ಪ್ರೆಗ್ನೆಂಟು. ಅಯ್ಯೋ ಸುಮ್ಮನೆ ಗೌಡ್ರೆ, ವಾಂತಿ ಮಾಡ್ಕೊಂಡ್ಬಿಟ್ಟು ಇಟ್ಕಲ್ಲೇ ಬಸ್ರಿ ಅಂತ ಹೋಗ್ಬಿಡಕಂತ. ನಮ್ ಗೌಡ್ರ ಇಂಥ ವಾಂತಿನ ಎಷ್ಟು ಮಾಡ್ಸಿಲ್ಲ. ಅಂದ್ರೆ ಊರಲ್ಲಿ ಈ ತರದ ವಾಂತಿಗಳನ್ನ ಎಷ್ಟು ನೋಡಿಲ್ಲ ಅಂದಿ. ಏನಮ್ಮ ಪಾರು, ಈ ವಾಂತಿ ಯಾಕಾಯ್ತದೆ ಅಂತ ನಿಂಗೆ ಗೊತ್ತಾ? ಅದೆಲ್ಲ ಗೊತ್ತಿಲ್ಲ ಗೌಡ್ರೆ, ಆದ್ರೆ ನೆನ್ನೆಯಿಂದ ಹಿಂಗೆ ಆಯ್ತಾ ಇದೆ. ಈ ಅಟ್ಟಿನಲ್ಲಿ ಅಡಿಗೆ ಮಾಡೋದು ನೀನೇಯೋ? ಹ್ಞೂ, ನಾನೇ. ಈ ಅನ್ನದ ವಾಸನೆಗೆ ವಾಂತಿ ಬರ್ತದ? ಹ್ಞೂ ಹೌದು. ಒಗ್ಗರಣೆ ಹಾಕ್ಬೇಕಾರೆ ವಾಂತಿ ಬರ್ತದ? ಹ್ಞೂ ಹೌದು. ಈ ಬೆಲ್ಲದ ವಾಸನೆಗೆ?
ಇಷ್ಟೆಲ್ಲ ಸೂಚನೆಗಳಿದೆ ಅಂದ್ರೆ ಲೇ ಗೌಡ ಮಾಡಬಾರ್ದು ಕೆಲಸನ ಮಾಡಿ ಆ ಹುಡುಗಿನ ಮದುವೆಗೆ ಮುಂಚೆನೆ ಬಸ್ರಿ ಮಾಡಿಟ್ಬಿಟ್ಟೆ ಕಡೆ. ಗೌಡ್ರೆ ಯಾನೇನೋ ಹೇಳಿ ಎದುರಿಸ್ಬೇಡಿ, ಸುಮ್ಮನೆ ರೀ. ನಾನು ಏನೇನೋ ಹೇಳ್ತಿಲ್ಲ, ಇರೋದನ್ನ ಹೇಳ್ತಿದ್ದೀನಿ. ಇಷ್ಟು ದಿವಸಕ್ಕೆ ಇವತ್ತು ನನ್ನ ಹತ್ರ ತಗಲಾಕೊಂಡೆ. ಏನ್ ನಿಮ್ಮ ಮಾತನಾಡ್ತ? ನಮ್ ಗೌಡ್ರನ್ನ ಏನಾರ ಮಾಡಿ ಮೊಟ್ಟ ಹಾಕ್ಬೇಕು ಅಂತ ಸಂಚು ಮಾಡ್ತಾ ಇದ್ರಲ್ಲ, ಇವತ್ತು ನೀವು ಸರಿಯಾಗಿ ಸಿಗಾಕೊಂಡಿದ್ದೀರಾ. ಲೇ ಗೌಡ, ಮುಂದಿದೆ ಕಣ ಮಾರಿ ಹಬ್ಬ. ಇದೇ ಮ್ಯಾಟ್ರನ್ನ ಇಟ್ಕೊಂಡು ನಿನ್ನನ್ನು ಊರಿಂದ ಈಚೆಗೆ ಹಾಕ್ತೀರಿ. ಗೌಡ್ರೆ ಏನಾಯ್ತು? ಯಾಕೆ ಮನೆ ಸಾಮಾನೆಲ್ಲ ಆಚೆ ಹಾಕಿದಿರ? ಮೊದಲ ಟೀಚರ್ ಬನ್ನಿ ಬನ್ನಿ, ಸರಿಯಾದ ಟೈಮ್ಗೆನೆ ಬಂದ್ರಿ. ಒಂದಾಗಿದೆ, ಮನೆ ಸಾಮಾನೆಲ್ಲ ಯಾಕೆ ಆಚೆ ಹಾಕ್ತಿದ್ರ ಅಂತ ಹೇಳಿ. ಇಲ್ಲ ಮಣ್ಣಂಗ್ ಕೂತಿನಲ್ಲ ಅವನ್ನೇ ಕೇಳಿ. ಗೌಡ್ರೆ ಏನಾಯ್ತು ಅಂತ ನೀವಾದ್ರೂ ಹೇಳಿ. ಮಾಡಬಾರ್ದು ಕೆಲಸ ಮಾಡಿ ಮಾತಾಡೋದಕ್ಕಾಗದೆ ಸುಮ್ಮನೆ ಕೂತಾನಲ್ಲ, ಕೇಳಿ. ಪಾರೋರೆ ಏನಾಯ್ತು ಅಂತ ನೀವಾದ್ರೂ ಹೇಳಿ. ಇವರೊಬ್ರು ಏನು ಮಾತಾಡಂಗಿಲ್ಲ, ವಾಂತಿ ಮಾಡ್ಕೊಂಡ್ಬಿಡ್ತಾರೆ. ಅದ್ರ ಅರ್ಥ ಮದುವೆ ಆಗದೆ ಇರೋ ಹುಡುಗಿಗೆ ತಲೆ ಕೆಡಿಸಿ ಪ್ರೆಗ್ನೆಂಟ್ ಮಾಡಿದಾನೆ ಅಂತ. ಗೌಡ್ರೆ ಸಾಕ್ಷಿ ಇಲ್ದೆ ಅದ್ ಹೇಗೆ ಹೇಳ್ತೀರಾ? ಇವ್ರ ಅಟ್ಟಿಲ್ ಇವ್ರಿಬ್ರು ಇರ್ತಾರಲ್ಲ, ಇವ್ರನ್ನ ಕೇಳಿ ಏನಾಯ್ತು ಅಂತ ಹೇಳ್ತಾರೆ. ಮಧುರ ಅವ್ರೆ, ಇವ್ರು ಕುರ್ಕೊಂಡ್ ಬಂದಾಗ್ಲೆಲ್ಲ ಪಾರವರು ಇವ್ರನ್ನ ರೂಮ್ ಕರ್ಕೊಂಡೋಗಿ ಮಲಗಿಸ್ತಾ ಇದ್ರು. ಅಡ ಕೆಕ್ಕಬುಲ್ಲ ಕ್ವಾಣ ಕರ್ಕೊಂಡೋಗಿ ಮಲಗಿಸ್ತಟ್ಕಲ್ಲೇ ಬಸ್ರಿ ಆಗ್ಬಿಟ್ಟಳ. ಆಗದೆ ವಾಂತಿ ಮಾಡ್ಕೊಂಡ್ಬಿಡ್ತಾಳ. ನೋಡಿ ಗೌಡ್ರೆ, ನೀವ್ ಯಾರೇ ಏನೇ ಮಾತಾಡ್ಕೊಂಡ್ರು ನಾ ಏನು ಮಾಡಕ್ ಆಗಲ್ಲ. ನಾನು ತಪ್ಪು ಮಾಡಿಲ್ಲ. ಬಂದ ಇವಳನ್ನ ಕೇಳಿ ನೋಡಿ. ಪಾರು, ಈ ವಿಷಯ ದೊಡ್ಡದಾಗ ಮುಂಚೆ ನಾನು ಹಿಂಗ್ ಒಂದ್ ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡು. ಗೌಡ್ರು ಕುಡ್ಕೊಂಡ್ ಬಂದಾಗೆಲ್ಲ ನೀನ್ ಅವ್ರನ್ನ ರೂಮ್ ಕರ್ಕೊಂಡು ಹೋಗಿ ಮಲಗಿಸ್ತಿದ್ದ? ಹೌದು ಮಧುರ ಅವ್ರೆ, ನಾನು ಇವ್ರನ್ನ ಕರ್ಕೊಂಡು ಹೋಗಿ ಕ್ವಾಣನ್ ಮಲಗಿಸ್ತಿದ್ದೆ. ಇಷ್ಟು ಸಾಕ? ಇದಕ್ಕಿಂತ ಸಾಕ್ಷಿ ಬೇಕಾ? ಬರೀ ಅಷ್ಟೇ ಹೋಗ್ಬಿಟ್ರೆ ಆಯ್ತಾ? ಆಮೇಲೆ ಯಾರು ನಡೀತು ಅಂತ ಕೇಳಿ. ಪಾರೋರೆ, ನೀವಿಲ್ಲಿ ಯಾರಿಗೂ ಹೆದರ್ಕಂಡ್ ಕಾದಿಲ್ಲ. ಯೂನಿಫಾರ್ಮ್ ಹಾಕೊಂಡು ಬಂದ ನಾನೇ ನಿಮ್ಮ ಪರವಾಗಿ ನಿಂತ್ಕಂತೆ. ಗೌಡ್ರನ್ನ ರೂಮಿಗೆ ಕರ್ಕೊಂಡು ಹೋದ ಮೇಲೆ ಎಂತಾಯ್ತು ಅಂದೇಳಿ ಧೈರ್ಯವಾಗಿ ಹೇಳಿ. ಅಯ್ಯೋ, ಆ ಹುಡುಗಿಗೆ ಕೇಳಿದ ಪ್ರಶ್ನೆ ಕೇಳಿ ಮತ್ತೆ ಮತ್ತೆ ಅದು ಎಷ್ಟು ಸತಿ ವಾಂತಿ ಮಾಡಿಸ್ತೀರಿ? ಮೊದಲ ಟೀಚರ್ ಇವನ್ ಬಗ್ಗೆ ಪಕ್ಕ ತಿಳ್ಕೊಂಡೆಯ ನಾವು ಊರಿಂದ ಬಹಿಷ್ಕಾರ ಹಾಕ್ಸಿರೋದು. ಮಧುರ ಅವರೇ, ನೀವಾದ್ರೂ ನಾನು ಅಂತವನಲ್ಲ ಅಂತ ಅವ್ರಿಗೋಸಿ ಹೇಳಿ. ಇಷ್ಟೆಲ್ಲ ಗೊತ್ತಾದ್ಮೇಲೂ ನೀವೆಂತವ್ರು ಅಂತ ಹೇಳ್ಬೇಕು. ನೀವ್ ಇಲ್ಲಿದ್ರೆ ನನಗೆ ಅವಮಾನ. ಇಲ್ಲಷ್ಟೇ ಅಲ್ಲ, ಬೆಂಗಳೂರಿಗೆ ಹೋದ್ಮೇಲೆ ನಿಮ್ ಮುಖನ ನನಗ್ ತೋರ್ಸ್ಬೇಡಿ, ಹೊರಟೋಗಿ. ಇವ್ರನ್ನ ಹಂಗೆ ಊರಿಂದ ಆಚೆ ಹಾಕ್ಬಾರ್ದು. ಇನ್ನೇನು ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿ ಕಳಿಸ್ಬಿಡೋಣ. ಊರಿಂದ ಇವ್ರ ಹೆಂಡತಿ ಪುಟ್ಮಲ್ಲಿ ಅವ್ರನ್ನ ಕರೆಸಿ ಊರ್ ಜನದ ಮುಂದೆ ಚಪ್ಪಲಿ ಸೇವೆ ಮಾಡಿಸಿ, ತಲೆ ಬೋಳ್ಸಿ, ಕತ್ತೆ ಮೇಲೆ ಕೂರಿಸಿ, ಮೆರವಣಿಗೆ ಮಾಡಿಸಿ, ಆಮೇಲೆ ಊರಿಂದ ಆಚೆ ಹಾಕ್ಬೇಕು. ಕೊಡೋದ್ ಕೊಟ್ರಿ, ಸಾಣೆ ಒಳ್ಳೆ ಐಡಿಯಾನೇ ಕೊಟ್ರಿ. ಇವತ್ತನೇ ಪುಟ್ಮಲ್ಲಿ ಅವ್ರನ್ನ ಕರ್ಸಿ ಈ ವೈನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ಸವು. ಬೇಡ 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 ಬೇಡ. ಏನಾದ್ದು? ಯಾಕೆ ಗಿರ್ಚ್ಕೊಂಡಿರಿ? ಇಷ್ಟೊತ್ತು ನಾ ಕಂಡಿದ್ದು ಕನ್ಸ. ಕಾಣೋ ಕನ್ಸೆಲ್ಲ ಕಂಡ್ಬಿಟ್ಟಿದ್ ಕನ್ಸ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಪಾರು, ನಮ್ಮ ಮಟ್ಲಿರೋ ಪಾತ್ರ ಪಗಡ ಗಂಟು ಮೂಟೆ ಎಲ್ಲ ಭದ್ರವಾಗಿದ್ದದ? ಹ್ಞೂ, ಎಲ್ಲ ಕ್ವಾಣಲ್ ಭದ್ರವಾಗ್ಯವೆ. ಯಾಕೆ? ಹೋಗಪ್ಪ, ಈ ಕನ್ಸು ಕಂಡಾಗಿಂದ ನನ್ನ ಮನ್ಸಿಗೆ ಯಾಕೋ ನೆಮ್ಮದಿನೇ ಇಲ್ಲ. ಅಂತ ಕನ್ಸು ಏನ್ ಕಂಡ್ರಿ? ಆ ಊರುಗೌಡ ಬಂದು ಪಾತ್ರ ಪಗಡನೆಲ್ಲ ಆಚೆಗೆ ಹಾಕಿ ನಮಗೂ ಬಹಿಷ್ಕಾರ ಹಾಕಿ ಊರಿಂದ ಆಚೆಗೆ ಹಾಕ್ಬಿಟ್ಟಿದ್ದ. ಬಹಿಷ್ಕಾರ ಹಾಕುವಂತ ಕನ್ಸು ಯಾಕೆ ಕಂಡ್ರಿ? ಎಲ್ಲ ನಿನ್ ವಾಂತಿ ಪ್ರಭಾವ. ಅಯ್ಯೋ, ನಮ್ಮ ಮಟ್ಟಿಲ್ ನಾನ್ ವಾಂತಿ ಮಾಡಿದ್ರೆ ಅವ್ರಿಗೇನ್ ಕಷ್ಟ ಆಯ್ತು? ಅದೇ ನನಗೂ ಗೊತ್ತಾಯ್ತಾ ಇಲ್ಲ ಪಾರು. ರಾಮ, ಯಾಕೋ 2-3 ದಿನದಿಂದ ನೀವು ಒಂಥರ ಆಡ್ತಾ ಇದ್ದೀರಿ. ನಿಮ್ಗೆ ಏನಾದ್ದು ಅಂತ ಹೇಳಿ, ನಾನ್ ಪರಿಹಾರ ಕೊಡ್ತೀನಿ. ನೀನೇ ನನ್ನ ಸಮಸ್ಯೆ ಆಗಿರ್ಬೇಕಾರೆ ನೀ ಯಾವ ಸೀಮಾ ಪರಿಹಾರ ಕೊಟ್ಟೆ? ಚಂದ್ರ, ಇದ್ರ ಹೋಗ್ತಂಗ್ ಮಾತಾಡಿದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಓಸಿ ಬುಡ್ಸಿ ಹೇಳಿ. ತೊಂದರೆ ಇಲ್ಲ, ನಂಗೂ ತೊಂದ್ರೆ ಇಲ್ಲ. ನಾನು ಬುಡ್ಸಿ ಹೇಳ್ತೀನಿ, ಆದ್ರೆ ನನ್ನ ಮಾತಿನ ಮಧ್ಯೆ ವಾಂತಿ ಮಾಡ್ಕೋಬಾರ್ದು. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗಿ ವಾಂತಿ ಮಾಡ್ಕೋಬೇಕು. ಬತ್ತಲ್ಲ, ಅದೇನ್ ಕೇಳಿ. ನಾನು ಮೊನ್ನೆ ಕುಡ್ಕೊಂಬಂದ್ರಿ? ಕುಡ್ಕೊಂಬಂದು ಕೆಕ್ಕ ಬುಲನ್ ಜೊತೆಗುವ ಇನ್ಸ್ಪೆಕ್ಟರ್ ಜೊತೆಗುವ ಜಗಳ ಮಾಡ್ತಿದ್ನ. ಮಾಡಿದ್ರಿ? ನೀನ್ ಬಂದು ಜಗಳ ಬಿಡಿಸ್ತ್ಯಾ? ಬಿಡಿಸ್ದೆ. ಬಿಡಿಸ್ಕೊಂಡು ಸಮಾಧಾನ ಮಾಡಕ ಕ್ವಾಣಕ್ಕೆ ಕರ್ಕೊಂಡು ಹೋದೆ. ಕರ್ಕೊಂಡು ಹೋದೆ. ಕರ್ಕೊಂಡು ಹೋದಾದ್ಮೇಲೆ ಆಗಲ್ಲ 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 ಇನ್ನೂ ನನ್ನ ಕಲ ಆಗಲ್ಲ, ಅದು ಏನ್ ಬಂದು ಎದುರಿಸ್ಬಿಡ್ತೀನಿ. ಶಂಕರೇಶ್ವರ, ಮೋಟ್ರ್ ಆನ್ ಮಾಡಿದ್ ನೆನಪೇ ಇಲ್ಲ. ಕರೆಂಟ್ ಬಿಲ್ ಮಾತ್ರ ಇಷ್ಟುದ್ದ ಬರ್ತದಲ್ಲಪ್ಪ. ಪಾರೋರೆ, ಪಾರೋರೆ. ಅಯ್ಯ, ಇಲ್ಲೇ ಅವನ್ನೆಲ್ಲ ಅದ್ಯಾಕೆ ಅಂಕಿರ್ಚ್ಕೊಂಡಿರಿ? ಏನಿಲ್ಲ ಪಾರೋರೆ, ಮಧುರ ನಿಮ್ಮನ್ನ ಕ್ಲಿನಿಕ್ ಕರ್ಕೊಂಡು ಹೋಗ್ತಿದ್ಲಲ್ಲ, ರೆಡಿ ಆಗಿದ್ರೆ ಇಲ್ವೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆ ಪಾಟಿ ರೆಡಿ ಆಗಕ್ಕೆ ನನ್ನ ಮಾದೇಶ್ವರನ್ ಜಾತ್ರೆಗೆ ಹೊಂಟಿವ್ನಾ?
ಹಾಗಲ್ಲ ಪಾರು ಅವರೇ, ಸಾಮಾನ್ಯವಾಗಿ ಹೆಣ್ಮಕ್ಳು ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಗಂಟೆಗಟ್ಟಲೆ ರೆಡಿ ಆಗ್ತಾರಲ್ಲ. ಈಗ ಮಧುರನ್ನೇ ನೋಡಿ, ನಿಮ್ಮನ್ನ ಕ್ಲಿನಿಕ್ ಕರ್ಕೊಂಡು ಹೋಗೋದಕ್ಕೆ 2 ಗಂಟೆಯಿಂದ ರೆಡಿ ಆಗ್ತಿದ್ದಾಳೆ. ಹಂಗಾರೆ ಮದ್ವೆ ದಿನ ರೆಡಿ ಆಗಿ ಎಷ್ಟೊತ್ತು ತಗೊಂಡ್ರ? ಆ ಕತೆ ಯಾಕೆ ಕೇಳ್ತೀರಾ? ಇವಳು ರೆಡಿ ಆಗೋದು ಲೇಟ್ ಆಗಿ ಆಗಿ ಮುಹೂರ್ತನ 3 ಸಲ ಮುಂದಕ್ಕಾಗ್ದೆ. ಅಲ್ಲ, ಅವ್ರು ಅಷ್ಟೊತ್ತು ರೆಡಿ ಆಯ್ತಾರೆ ಅಂತ ಗೊತ್ತಿದ್ರು ನೀವೇ ಇಷ್ಟು ಬಿರ್ನೆ ನನ್ನ ಕರಿಯಕ್ ಬಂದ್ರಿ? ಅವಳು ರೆಡಿ ಆಗೋ ತನಕ ಕೊನೆ ಸಲ ಮೊನ್ನೆ ರಾತ್ರಿ ಏನ್ ನಡೀತು ಕೇಳೋಣ ಅಂತ ಬಂದೆ. ಏಳಿಂದ ಎಷ್ಟನೇ ಅಂತ ಏಳನೆ ಎಲ್ಲಾನು ಹೇಳಿದಿರಾ, ಆದ್ರೆ ಹೇಳ್ಬೇಕಾದ ವಿಷಯ ಹೇಳ್ಬೇಕು ಅನ್ನೋಷ್ಟ್ರಲ್ಲಿ ವಾಂತಿ ಬಂದು ನಿಲ್ಲಿಸ್ಬಿಡ್ತೀರಾ. ಸರಿ, ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮೊನ್ನೆ ರಾತ್ರಿ ನಮ್ ಬಾವ ಕುಡ್ಕೊಂಬಂದ್ರ. ಹೌದು. ಸೂರಿ ಎಸ್ ಐ ಅವ್ರ ಜೊತೆ ಜಗಳ ಮಾಡಿದ್ರ. ಹೌದು. ನಾನ ಜಗಳ ಬಿಡ್ಸಿ ಅವ್ರನ್ನ ಸಮಾಧಾನ ಮಾಡಿ ಕ್ವಾಣೆ ಒಳಗ್ ಕರ್ಕೊಂಡು ಹೋದ್ನ. ಹೌದಮ್ಮ, ಹೌದು. ಅಲ್ಲಿಂದ ಮುಂದಕ್ಕೆ ಏನಂತ ಹೇಳಿ. ಆಮ್ಯಾಕೆ ಗೌಡ್ರೆ, ಬಾಳಿ ಬದುಕಬೇಕಾದ ಒಂದು ಹೆಣ್ಣಿನ ಜೀವನನ ಹಾಳು ಮಾಡ್ಬಿಟ್ರಲ್ರಿ. ಹಲೋ ಭಾವುಕ ನಟ, ಇಲ್ಲೇನ್ ಮಾಡ್ತಿದ್ದೀರಾ? ಅದು ಪಾರವರು ರೆಡಿ ಆಗಿದಾರ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮಧುರವ್ರೆ, ಬನ್ನಿ ಹೋಗವು. ಪಾರವ್ರೆ, ಹೋಗೋಕ್ ಮುಂಚೆ ಅರ್ಧ ಹೇಳಿರೋ ವಿಷಯನ ಪೂರ್ತಿ ಮಾಡ್ಬಿಟ್ಟೋಗಿ ಪ್ಲೀಸ್. ಜಾನಿ, ನಿಮ್ಮ ಕತೆ ಪುರಾಣ ಹೇಳ್ಕೊಂಡು ಕೂತಿದ್ರೆ ಕ್ಲಿನಿಕ್ ಹೋಗಕ್ ಲೇಟ್ ಆಗುತ್ತೆ. ಪಾರು, ಬಾ ಹೋಗೋಣ. ದೇವ್ರೆ, ಪಾರೋರ್ ರಿಪೋರ್ಟ್ ಅಲ್ಲಿ ಏನೂ ಆಗಿಲ್ಲ ಅಂತ ಬರ್ಲಪ್ಪ. ಅಣ್ಣಪ್ಪನವ್ರೆ, ಅವ್ರು ಹೋದ್ರ? ಇಷ್ಟೊತ್ತು ನೀವೆಲ್ಲಿದ್ರಿ? ಇನ್ನೆಲ್ದಿರ್ಲಿ ಅಣ್ಣಪ್ಪನವ್ರೆ, ಒಳಗಿದ್ದಿ. ಮೊನ್ನೆಯಿಂದ ಪಾರು ವಾಂತಿ ಮಾಡೋದನ್ನ ನೋಡಿ ನೋಡಿ ನನ್ನ ಕೈ ಕಾಲು ನರಗಳೆಲ್ಲ ಸೆಟ್ಕೊಂಡ್ಬಿಟ್ಟಿತ್ತು. ನೀವೇ ಸೆಟ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರೋದು. ಏನೋ ಬೈದಂಗಾಯ್ತು. ಬೈದಾಯ್ತಲ್ಲ, ಮತ್ತೆ ಯಾಕೆ ಕೇಳ್ತೀರಾ? ಅಲ್ಲ ಅಣ್ಣಪ್ಪನವ್ರೆ, ತಾವ್ಯಾಕೆ ಪಟ್ಟಿ ಬೇಜಾರು ಮಾಡ್ಕೊಂಡಿದ್ದೀರಿ? ನೀವು ಮಾಡಿರೋ ಘೋರ ಕೃತ್ಯಕ್ಕೆ ಬೇಜಾರಾಗಿದ್ದೀರಿ. ತಗೊಳಪ್ಪ, ನಮ್ಮ ಟಿ ವಿಷಯಕ್ಕೆ ತಾವ್ಯಾಕೆ ಪಟ್ಟಿ ಬೇಜಾರು ಮಾಡ್ಕೋಬೇಕು? ಪಾರು ಅವ್ರು ಚೆಕಪ್ ಮಾಡಿದಾಗ ಅವ್ರು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗುತ್ತಲ್ಲ, ಆಗ ಜನ ನಿಮ್ಮನ್ನ ಹುಚ್ಚನಾಗಿ ಹೊಡೆದಂಗೆ ಹೊಡೆದು ಊರಿಂದ ಆಚೆ ಆಗ್ತಾರಲ್ಲ, ಅದನ್ನ ನೆನ್ಸ್ಕೊಂಡು ಬೇಜಾರಾಗ್ತಿದೆ.